ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಡತನ ರೇಖೆಗಿಂತ ಕೆಳಗಿರುವ ಪಡಿತರದಾರರಿಗೆ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಗೆ ನೀಡುತ್ತಿದ್ದ ಹಣ ಸ್ಥಗಿತಗೊಳ್ಳಲಿದೆ. ಇದಕ್ಕೆ ಪರ್ಯಾಯವಾಗಿ ತೊಗರಿಬೇಳೆ, ತಾಳೆ ಎಣ್ಣೆ, ಸಕ್ಕರೆ ಹಾಗೂ ಅಯೋಡೈಸ್ಡ್ ಉಪ್ಪು ನೀಡಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಚಿಂತನೆ ನಡೆಸಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಬಿಪಿಎಲ್ ಪಡಿತರದಾರರಿಗೆ ಪ್ರತಿ ಫಲಾನುಭವಿಗಳಿಗೆ ತಲಾ 10 ಕೆಜಿ ಅಕ್ಕಿ ನೀಡುವುದಾಗಿ ಮತದಾರರಿಗೆ ಭರವಸೆ ನೀಡಿತ್ತು. ಆದರೆ ಅಕ್ಕಿ ಕೊರತೆಯಿಂದಾಗಿ 5 ಕೆಜಿ ಅಕ್ಕಿ ಇಟ್ಟು ಉಳಿದ 5 ಕೆಜಿಗೆ ಅಕ್ಕಿಗೆ ನಗದು ಪಾವತಿಸುತ್ತಿತ್ತು. ಇದಕ್ಕೆ ಸರ್ಕಾರ ಪ್ರತಿ ತಿಂಗಳು ಬರೋಬ್ಬರಿ 700 ಕೋಟಿಗೂ ಅಧಿಕ ಹಣ ಭರಿಸಬೇಕಾಗುತ್ತಿದೆ. ಈಗಾಗಲೇ ಅನ್ನಭಾಗ್ಯದಡಿ ಪ್ರತಿ ತಿಂಗಳು 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ವಿತರಿಸಲಾಗುತ್ತಿದೆ. ಆದರೆ ಈಗ ಪರ್ಯಾಯ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡಿದರೆ ಇದರಿಂದ ಸರ್ಕಾರಕ್ಕೆ ಭಾರೀ ಉಳಿತಾಯವೂ ಆಗಲಿದೆ. ಒಂದು ಪಡಿತರ ಕುಟುಂಬದಲ್ಲಿ 4 ಸದಸ್ಯರಿದ್ದರೆ 680 ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡಬೇಕಾಗಿತ್ತು. ಈಗ 2 ಕೆಜಿ ತೊಗರಿಬೇಳೆ, 1 ಕೆಜಿ ಸಕ್ಕರೆ, ತಾಳೆ ಎಣ್ಣೆ, 1 ಲೀಟರ್, 1 ಕೆಜಿ ಅಯೋಡೈಸ್ಡ್ ಉಪ್ಪು ನೀಡಲು ಈಗಾಗಲೇ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಹಣಕಾಸು ಇಲಾಖೆಯ ಅನುಮೋದನೆಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಈ ಉತ್ಪನ್ನಗಳಿಗೆ ಸುಮಾರು 500 ರಿಂದ 550 ರೂಪಾಯಿ ವೆಚ್ಚವಾಗುತ್ತದೆ. ಅಲ್ಲಿಗೆ ಸರ್ಕಾರಕ್ಕೆ 130 ರಿಂದ 180 ರೂಪಾಯಿ ಹಣ ಉಳಿತಾಯವಾಗುತ್ತದೆ. ಇದರಿಂದ 4.50 ಕೋಟಿ ಫಲಾನುಭವಿಗಳಿಗೆ ವಿತರಿಸುವ ದಿನಸಿಯಿಂದ 100 ಕೋಟಿ ಹಣ ಉಳಿತಾಯವಾಗುತ್ತದೆ. ಇದೇ ಲೆಕ್ಕಾಚಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ರಾಜ್ಯದ ತೊಗರಿ ಮಂಡಳಿ, ಸಕ್ಕರೆ ನಿರ್ದೇಶನಾಲಯ, ಕರ್ನಾಟಕ ಆಯಿಲ್ ಫೆಡರೇಷನ್ನೊಂದಿಗೆ ಸಭೆ ನಡೆಸಿದೆ. ಉಪ್ಪನ್ನು ಮಾತ್ರ ಟೆಂಡರ್ ಮೂಲಕ ಗುಜರಾತ್ನಿಂದ ತರಿಸಿಕೊಳ್ಳಲು ಉದ್ದೇಶಿಸಿದೆ. 93% ಫಲಾನುಭವಿಗಳ ಒತ್ತಾಯ. ರಾಜ್ಯಾದ್ಯಂತ ಬಿಪಿಎಲ್ ಪಡಿತರ ಚೀಟಿದಾರರ ಪೈಕಿ 93% ಫಲಾನುಭವಿಗಳು ಕೂಡ ಅಕ್ಕಿ ಹಣದ ಬದಲಿಗೆ ಬೇಳೆ, ಸಕ್ಕರೆ, ಎಣ್ಣೆ, ಉಪ್ಪು ನೀಡಬೇಕೆಂದು ಬೇಡಿಕೆ ಮುಂದಿಟ್ಟಿದ್ದಾರೆ. ಹೀಗಾಗಿ ಇದೇ ಸೂಕ್ತ ಎಂದು ಭಾವಿಸಿ ಇಲಾಖೆ ಕೂಡ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. 4.40 ಕೋಟಿ ಫಲಾನುಭವಿಗಳು. ರಾಜ್ಯದಲ್ಲಿ 1,16,51,209 ಬಿಪಿಎಲ್ ಕಾರ್ಡುಗಳಿದ್ದು ಬರೋಬ್ಬರಿ 3,93,29,981 ಮಂದಿ ಫಲಾನುಭವಿಗಳಿದ್ದಾರೆ. ಇದಲ್ಲದೆ 10,83,977 ಅಂತ್ಯೋದಯ ಕಾರ್ಡ್ಗಳಿದ್ದು 43,81,789 ಮಂದಿ ಫಲಾನುಭವಿಗಳಿದ್ದಾರೆ. 1.26 ಕೋಟಿಗೂ ಅಧಿಕ ಕಾರ್ಡ್ಗಳಿಗೆ 4.40 ಕೋಟಿ ಫಲಾನುಭವಿಗಳಿದ್ದಾರೆ. ಇದಲ್ಲದೆ ಎಪಿಎಲ್ ಕಾರ್ಡ್ಗಳಿದ್ದರೂ ಅವರಿಗೆ ಉಚಿತ ಅಕ್ಕಿ ಹಾಗೂ ಡಿಬಿಟಿ ಹಣ ನೀಡುವುದಿಲ್ಲ. ಹಣ ಕೊಟ್ಟರೆ ಅನ್ಯ ಬಳಕೆಗೆ ಖರ್ಚು. ದಶಕಗಳ ಹಿಂದೆ ಗ್ರಾಹಕರಿಗೆ ಸರ್ಕಾರ ಹಸಿರು ಕಾರ್ಡ್ಗಳನ್ನು ವಿತರಿಸಲಾಗಿತ್ತು. ಆಗ ಇದೇ ರೀತಿ ಅಕ್ಕಿಯ ಜೊತೆಗೆ ಬೇಳೆ, ಸಕ್ಕರೆ, ಎಣ್ಣೆ, ಉಪ್ಪು ಸೇರಿದಂತೆ ಅಡುಗೆಗೆ ಬೇಕಾದ ಹಲವು ಉತ್ಪನ್ನಗಳನ್ನು ವಿತರಿಸಲಾಗುತ್ತಿತ್ತು. ಇದೀಗ ಮತ್ತೆ ಅಂಥದ್ದೇ ವ್ಯವಸ್ಥೆ ಜಾರಿಗೆ ಬಂದರೆ ಸಾಕಷ್ಟು ಮಂದಿ ಬಡವರ ಸಂಸಾರ ನಿವಾರಣೆಯಾಗುತ್ತದೆ, ಅನುಕೂಲವಾಗುತ್ತದೆ. ಜೊತೆಗೆ ಅಪೌಷ್ಟಿಕ ಸಮಸ್ಯೆಯು ಕೊಂಚ ಮಟ್ಟಿಗೆ ದೂರವಾಗುತ್ತದೆ. ಇಲ್ಲದೆ ಹಣ ಹಾಕಿದರೆ ಮನೆಯ ಯಜಮಾನನೋ ಅಥವಾ ಮಕ್ಕಳು ಆ ಹಣವನ್ನು ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡು ತಮ್ಮ ಇತರ ಖರ್ಚಿಗೆ ಬಳಸಿಕೊಳ್ಳುತ್ತಾರೆ. 5 ಕೆಜಿ ಅಕ್ಕಿ ನೀಡುತ್ತಿರುವ ಹಣದ ಬದಲಿಗೆ ಪರ್ಯಾಯವಾಗಿ ದಿನಸಿ ಪದಾರ್ಥಗಳನ್ನೇ ನೀಡಬೇಕೆಂಬ ಬೇಡಿಕೆ ಫಲಾನುಭವಿಗಳಿಂದ ಬಂದಿದೆ. ಇಲಾಖೆ ಕೂಡ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಿದೆ. ಆದರೆ ಅಂತಿಮವಾಗಿ ಸರ್ಕಾರ ಒಪ್ಪಿಗೆ ಸೂಚಿಸಬೇಕಿದೆ ಎಂದು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಹೇಳಿದ್ದಾರೆ. ಆಸ್ತಿಯೊಂದನ್ನೇ, ಸೈಟ್ ಒಂದನ್ನು, ಫ್ಲಾಟ್ ಒಂದನ್ನು, ಮನೆಯೊಂದನ್ನು ಖರೀದಿ ಮಾಡಬೇಕೆಂಬುದು ಪ್ರತಿಯೊಬ್ಬರ ಕನಸು. ಅದಕ್ಕಾಗಿ ಜೀವನವಿಡೀ ಹಣ ಕೂಡಿಟ್ಟಿರುತ್ತಾರೆ. ಜೀವಮಾನದ ಈ ಕನಸು ನನಸು ಮಾಡಿಕೊಳ್ಳೋದಕ್ಕೆ ಹೋದಾಗ ತುಂಬ ಜನರ ಜೇಬಿಗೆ ಕತ್ತರಿ ಬಿದ್ದಿರುತ್ತದೆ. ಆಸ್ತಿ ಖರೀದಿ ಮಾಡುತ್ತಿದ್ದೇವೆಂಬ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಯಾರನ್ನೋ ನಂಬಿ ಕುರುಡಾಗಿ ಖರೀದಿ ಮಾಡುವವರೇ ನಮ್ಮಲ್ಲಿ ಹೆಚ್ಚು. ಇದರಿಂದ ಪ್ರಾಪರ್ಟಿಯೂ ಸಿಗೋದಿಲ್ಲ. ಇದ್ದ ಹಣವು ಕಳೆದುಕೊಂಡು ಬಿಟ್ಟಿರುತ್ತೇವೆ. ಯಾಕಂದರೆ ನಗರ ಪ್ರದೇಶಗಳಲ್ಲಿ ಒಂದೊಂದು ಜಾಗವನ್ನು 4-5 ಜನಕ್ಕೆ ಮಾರಿ ವಂಚನೆ ಮಾಡುವವರು ಜಾಸ್ತಿ ಇದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾರುವವರು ಇದ್ದಾರೆ. ಹೀಗಾಗಿ ಯಾವುದೇ ಪ್ರಾಪರ್ಟಿ ಪರ್ಚೇಸ್ ಮಾಡುವ ಮೊದಲು ಈ ಕೆಳಗಿನ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಆಗ ಮಾತ್ರ ಮೋಸ ಹೋಗುವುದರಿಂದ ಬಚಾವಾಗಬಹುದು. ಟೈಟಲ್ ಡೀಡ್. ನಾವು ಯಾರಿಂದ ಆಸ್ತಿ ಖರೀದಿಸುತ್ತಿದ್ದೇವೆ, ಆಸ್ತಿಯ ಮಾಲೀಕರು ಯಾರೆಂಬುದು ಮೊದಲು ತಿಳಿಯಬೇಕಾದ ವಿಷಯ.
ಮಾಲೀಕರ ವಿವರಗಳನ್ನು ತಿಳಿದ ನಂತರ ಅವರು ಆಸ್ತಿಯನ್ನು ಹೇಗೆ ಪಡೆದರು ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಅದನ್ನೇ ಟೈಟಲ್ ಡೀಡ್ ಎನ್ನುತ್ತಾರೆ. ಮಾಲೀಕರು ಬೇರೆಯವರಿಂದ ಆಸ್ತಿಯನ್ನು ಖರೀದಿಸಿದರೆ ಅವರ ಬಳಿ ಮಾರಾಟ ಪತ್ರವಿದೆಯೇ ಎಂದು ಪರಿಶೀಲನೆ ಮಾಡಿ. ಮಾಲೀಕರು ಆಸ್ತಿಯನ್ನು ಉಡುಗೊರೆಯಾಗಿ ಸ್ವೀಕರಿಸಿದ್ದಾರೆಂದರೆ ಅವರ ಬಳಿ ಗಿಫ್ಟ್ ಡೀಡ್ ಇದೆಯಾ ಎಂಬುದನ್ನು ನೋಡಬೇಕು. ಈ ಗಿಫ್ಟ್ ಡೀಡ್ ಕೂಡ 2 ವಿಧವಾಗಿದೆ. ಒಂದು ನೋಂದಣಿಯಾಗಿರುತ್ತದೆ ಮತ್ತು ಇನ್ನೊಂದು ನೋಂದಣಿಯಾಗಿರುವುದಿಲ್ಲ. ಮಾಲೀಕರು ನಿರ್ದಿಷ್ಟ ಆಸ್ತಿಯನ್ನು ಉಡುಗೊರೆಯಾಗಿ ಸ್ವೀಕರಿಸಿದರೆ ಉಡುಗೊರೆಯನ್ನು ನೀಡಿದ ವ್ಯಕ್ತಿಯೊಂದಿಗೆ ಮಾಲೀಕರು ಹೇಗೆ ಸಂಬಂಧವನ್ನು ಹೊಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಸಂಬಂಧ ಚೆನ್ನಾಗಿದ್ದಾಗ ಆಸ್ತಿಯನ್ನು ಉಡುಗೊರೆಯಾಗಿ ನೀಡಿದರೆ ಆಸ್ತಿಯನ್ನು ಉಡುಗೊರೆಯಾಗಿ ನೀಡಿದವರ ಕುಟುಂಬದವರು ಬಂದು ನಮ್ಮದು ಎಂದು ಜಗಳವಾಡುತ್ತಾರೆ. ಈ ಟೈಟಲ್ ಡೀಡ್ನ ಮತ್ತೊಂದು ಪ್ರಮುಖ ಅಂಶವೆಂದರೆ ಕನ್ವೇಯನ್ಸ್ ಡೀಡ್. ಅಂದರೆ ಮಾಲೀಕರು ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಆಸ್ತಿಯನ್ನು ಖರೀದಿಸಿದರೆ ಈ ಕನ್ವೇಯನ್ಸ್ ಡೀಡ್ ಲಭ್ಯವಿರಬೇಕು. ದಾಖಲೆಗಳನ್ನು ಲಿಂಕ್ ಮಾಡಿದ್ದಾರಾ? ಆಸ್ತಿಯ ವರ್ಗಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ಲಿಂಕ್ ದಾಖಲೆಗಳು ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಈ ಲಿಂಕ್ ಮಾಡಿದ ಡಾಕ್ಯುಮೆಂಟ್ಗಳು 30 ವರ್ಷಗಳವರೆಗೆ ಹಳೆಯದಾಗಿರುತ್ತವೆ. ಈ ದಾಖಲೆಗಳನ್ನು ಮಾಲೀಕರು ನೀಡುತ್ತಾರೆ. ನೀವು ಆಸ್ತಿಯನ್ನು ಖರೀದಿಸಲು ಬಯಸುವ ವ್ಯಕ್ತಿಯು ಈ ಲಿಂಕ್ ಮಾಡಿದ ದಾಖಲೆಗಳನ್ನು ಹೊಂದಿಲ್ಲದಿದ್ದರೆ ನೀವು ಆನ್ಲೈನ್ನಲ್ಲಿಯೂ ಪರಿಶೀಲಿಸಬಹುದು. ರಿಜಿಸ್ಟ್ರಾರ್ ಕಚೇರಿಗೂ ತೆರಳಿ ಪರಿಶೀಲಿಸಬಹುದು. ಈ ಲಿಂಕ್ ಡಾಕ್ಯುಮೆಂಟ್ಗಳು ಎಲ್ಲಿಯೂ ಕಂಡುಬರದಿದ್ದರೆ ಆಸ್ತಿಯನ್ನು ಖರೀದಿಸುವುದು ಉತ್ತಮ. ಎನ್ಕಂಬರೆನ್ಸ್ ಪ್ರಮಾಣಪತ್ರ. ಈ ಪ್ರಮಾಣಪತ್ರದ ಮೂಲಕ ನೀವು ಆಸ್ತಿಯನ್ನು ಮಾರಾಟ ಮಾಡಲು ಬಯಸುವ ಮಾಲೀಕರು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯುತ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ಅಪಾಯವಿದೆ. ಅಂದರೆ ಮಾಲೀಕರು ಬ್ಯಾಂಕುಗಳಿಂದ ಸಾಲ ಪಡೆದಿದ್ದರೆ ಅದು ಈ ಎನ್ಕಂಬರೆನ್ಸ್ ಪ್ರಮಾಣಪತ್ರದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅವರು ಉದ್ದೇಶಪೂರ್ವಕವಾಗಿ ಅವರಿಗೆ ಅಡಮಾನವನ್ನು ನೀಡಿದರೆ ಈ ಪ್ರಮಾಣಪತ್ರದಲ್ಲಿ ವಿವರಗಳು ಕಾಣಿಸುವುದಿಲ್ಲ. ತೆರಿಗೆ ರಶೀದಿಗಳು. ಈ ತೆರಿಗೆ ರಶೀದಿಗಳನ್ನು ಸಹ ತಪ್ಪದೇ ತೆಗೆದುಕೊಳ್ಳಬೇಕು. ಆಗ ಮಾತ್ರ ಆಸ್ತಿ ಮಾರಾಟ ಮಾಡಲು ಬಯಸುವ ಮಾಲೀಕರು ಸರಿಯಾಗಿ ತೆರಿಗೆ ಪಾವತಿಸುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದು ತಿಳಿಯುತ್ತದೆ. ಈ ರಶೀದಿಗಳನ್ನು ನೀಡಲು ಸಾಧ್ಯವಾಗದಿದ್ದರೆ ಅವರು ತೆರಿಗೆಯನ್ನು ತಪ್ಪಿಸುತ್ತಿದ್ದಾರೆ ಎಂದರ್ಥ. ಇದನ್ನು ತಿಳಿದು ಆತನಿಂದ ಆಸ್ತಿ ಖರೀದಿಸಿದರೆ ನೀವೇ ಹಿಂದಿನ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ. RERA ನೋಂದಣಿ. ನೀವು ರಿಯಲ್ ಎಸ್ಟೇಟ್ ಕಂಪನಿಯಿಂದ ಆಸ್ತಿಯನ್ನು ಖರೀದಿಸುತ್ತಿದ್ದರೆ ಮೊದಲು ಪರಿಶೀಲಿಸುವುದು RERA ನೋಂದಣಿಯಾಗಿದೆಯೇ ಎಂದು. ನೀವು ಖರೀದಿಸಲು ಬಯಸುವ ಆಸ್ತಿಯು RERAನಲ್ಲಿ ನೋಂದಾಯಿಸಲ್ಪಟ್ಟಿದ್ದರೆ ರಿಯಲ್ ಎಸ್ಟೇಟ್ ಕಂಪನಿಯು ವಿಶ್ವಾಸಾರ್ಹವಾಗಿದೆ ಎಂದು ನಾವು ಖಚಿತವಾಗಿ ಹೇಳಬಹುದು. RERAನಲ್ಲಿ ನೋಂದಾಯಿಸಿಕೊಳ್ಳದಿರುವ ಆಸ್ತಿಗಳನ್ನು ಖರೀದಿಸುವುದೇ ಉತ್ತಮ. ಬಿಲ್ಡಿಂಗ್ ರೆಗ್ಯುಲರೇಷನ್ ಸ್ಕೀಮ್. ಯೋಜನೆಯ ಪ್ರಕಾರ ಆಸ್ತಿಯನ್ನು ನಿರ್ಮಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಈ ಯೋಜನೆಯಿಂದ ತಿಳಿಯುತ್ತದೆ. ನೀವು ಸಾಲ ಪಡೆದ ಆಸ್ತಿಯನ್ನು ಖರೀದಿಸಲು ಬಯಸಿದರೆ ಈ ಕಟ್ಟಡ ಸಕ್ರಮ ಯೋಜನೆಯ ಪ್ರಕಾರ ಕಟ್ಟಡವನ್ನು ನಿರ್ಮಿಸದಿದ್ದರೆ ನಿಮಗೆ ಸಾಲ ನೀಡುವುದಾಗುವುದಿಲ್ಲ. ಇನ್ನೊಂದು ವಿಶೇಷವೇನೆಂದರೆ 4 ಮಹಡಿ ಕಟ್ಟುತ್ತೇವೆಂದು ಹೇಳಿ 5 ಮಹಡಿ ಕಟ್ಟಿದ್ದೀರಿ ಎಂಬುದು ಅಧಿಕಾರಿಗಳ ಗಮನಕ್ಕೆ ಬಂದರೆ ಖರೀದಿಸಿದ ಮೇಲೂ ಕೆಡವುವ ಸಾಧ್ಯತೆ ಇದೆ. ಅವರು ಕೆಡವದಿದ್ದರೆ ಅವರು ಸಾಕಷ್ಟು ಹಣವನ್ನು ಕೇಳುತ್ತಾರೆ. ಹಾಗಾಗಿ ಈ ಯೋಜನೆ ಸರಿಯಾಗಿದ್ದರೆ ಆ ಆಸ್ತಿಯನ್ನು ಖರೀದಿಸಬಹುದು. ರೂಪಾಂತರ ಪ್ರಮಾಣಪತ್ರ. ಈ ಮ್ಯೂಟೇಷನ್ ಪ್ರಮಾಣಪತ್ರವು ನಿಮ್ಮ ಆಸ್ತಿ ನೋಂದಣಿ ಪೇಪರ್ಗಳ ಜೊತೆಯಲ್ಲಿ ಇರಬೇಕಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಆಸ್ತಿಯನ್ನು ನಿಮಗೆ ಮಾರಾಟ ಮಾಡಿದ ಮಾಲೀಕರು ಅವರ ಪೋಷಕರಿಂದ ಆಸ್ತಿಯನ್ನು ಪಡೆದಿದ್ದರೆ ಕೆಲವೊಮ್ಮೆ ಮಾಲೀಕತ್ವವು ಬದಲಾಗುವುದಿಲ್ಲ. ಅಂತಹ ಸಮಯದಲ್ಲಿ ಆಸ್ತಿ ಖರೀದಿದಾರರಿಗೆ ಸಮಸ್ಯೆಗಳು ಉದ್ಭವಿಸುತ್ತವೆ. ಅವಿಭಜಿತ ಪಾಲು. ನೀವು ಈಗಾಗಲೇ ನಿರ್ಮಿಸಿದ ಅಪಾರ್ಟ್ಮೆಂಟನ್ನು ಖರೀದಿಸುತ್ತಿದ್ದೀರಾ ಎಂದು ಪರಿಶೀಲಿಸುವ ಪ್ರಮುಖ ಅಂಶವೆಂದರೆ ಅವಿಭಜಿತ ಷೇರು. ಈ ಮೂಲಕ ನಮಗೆ ಎಷ್ಟು ಪಾಲು ಆಸ್ತಿ ಸಿಗುತ್ತದೆ ಎಂಬುದು ತಿಳಿಯಲಿದೆ. ಆಕ್ಯುಪೆನ್ಸಿ ಪ್ರಮಾಣಪತ್ರ. ನೀವು ಹಳೆಯ ಆಸ್ತಿಯನ್ನು ಖರೀದಿಸುತ್ತಿದ್ದರೆ ಈ ಆಕ್ಯುಪೆನ್ಸಿ ಪ್ರಮಾಣಪತ್ರವನ್ನು ಪರಿಶೀಲಿಸಬೇಕು. ಹಂಚಿಕೆ ಪತ್ರ. ಹಂಚಿಕೆಗಳನ್ನು ಸರಿಯಾಗಿ ಮಾಡಲಾಗಿದೆಯೇ ಅಥವಾ ಇಲ್ಲವೇ, ಹಂಚಿಕೆ ಮಾಡಿದ ನಂತರವೇ ಆಸ್ತಿಯನ್ನು ನಮಗೆ ಮಾರಾಟ ಮಾಡಲಾಗುತ್ತಿದೆ ಎಂಬುದು ಈ ಪತ್ರದ ಮೂಲಕ ನಮಗೆ ತಿಳಿಯುತ್ತದೆ. ಪಾರ್ಕಿಂಗ್ ಹಂಚಿಕೆ. ನೀವು ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ ತೆಗೆದುಕೊಳ್ಳಬೇಕೆಂದಿದ್ದರೆ ಪಾರ್ಕಿಂಗ್ ಅಲಾಟ್ಮೆಂಟ್ ಎಲ್ಲಿದೆ ಎಂಬುದನ್ನು ಮೊದಲೇ ತಿಳಿದುಕೊಳ್ಳಬೇಕು. ಪರಿವರ್ತನೆ ಪ್ರಮಾಣಪತ್ರ.
ನೀವು ಫ್ಲ್ಯಾಟ್ ಖರೀದಿಸಲು ಬಯಸಿದರೆ ಈ ಪರಿವರ್ತನೆ ಪ್ರಮಾಣಪತ್ರ ಲಭ್ಯವಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ತಿಳಿದಿರಬೇಕು. ಅಂದರೆ ರಿಯಲ್ ಎಸ್ಟೇಟ್ ಡೆವಲಪರ್ಗಳು ರೈತರಿಂದ ಕೃಷಿ ಭೂಮಿಯನ್ನು ಖರೀದಿಸಿದಾಗ ಮತ್ತು ಅವುಗಳನ್ನು ವಸತಿ ಭೂಮಿಯಾಗಿ ಪರಿವರ್ತಿಸಲು ಬಯಸಿದಾಗ ಈ ಪರಿವರ್ತನೆ ಪ್ರಮಾಣಪತ್ರವು ಬಹಳ ಮುಖ್ಯವಾಗಿದೆ. ನಿಷೇಧಿತ ಭೂಮಿ. ನೀವು ಖರೀದಿಸುವ ಆಸ್ತಿ ನಿಷೇಧಿತ ಭೂಮಿಯಾಗಿದ್ದರೆ ನೀವು ಮೋಸ ಹೋಗುತ್ತೀರಿ. ದೇವಸ್ಥಾನಗಳಿಗೆ ಸಂಬಂಧಿಸಿದ ಜಮೀನುಗಳು ಮತ್ತು ಸರ್ಕಾರಿ ಜಮೀನುಗಳಲ್ಲಿ ನಿಷೇಧಿತ ಭೂಮಿ ಎಂದು ಕರೆಯಲಾಗುತ್ತದೆ. ಕೆಲವರು ಈ ಜಮೀನುಗಳನ್ನು ತಮ್ಮ ಆಸ್ತಿ ಎಂದು ತೋರಿಸಿ ಮಾರಾಟ ಮಾಡುತ್ತಾರೆ. ನೀವು ಖರೀದಿಸಲು ಬಯಸಿದರೆ ಭೂಮಿಯ ಸರ್ವೆ ನಂಬರ್ ಮೂಲಕ ಅದು ನಿಷೇಧಿತ ಭೂಮಿಯೇ ಅಥವಾ ಅಲ್ಲವೇ ಎಂಬುದು ನಿಮಗೆ ತಿಳಿಯುತ್ತದೆ. ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ವಿಷಯವಿದೆ. ಅದೇನೆಂದರೆ ಸರ್ಕಾರ ಸೈನಿಕರಿಗೆ ಭೂಮಿ ನೀಡುತ್ತದೆ. 10 ವರ್ಷಗಳವರೆಗೆ ಯಾರೂ ಅವರ ಜಮೀನನ್ನು ಖರೀದಿಸಬಾರದು. ತಾಯಂದಿರಾದರೂ ಅದು ಸಾಧ್ಯವಿಲ್ಲ. ನೀವು ಖರೀದಿಸುವ ಭೂಮಿ ಸೈನಿಕರ ಕುಟುಂಬಕ್ಕೆ ಸೇರಿದರೆ 10 ವರ್ಷಗಳು ಪೂರ್ಣಗೊಂಡಿವೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ವೆಬ್ಲ್ಯಾಂಡ್. ನೀವು ಕೃಷಿ ಭೂಮಿಯನ್ನು ಖರೀದಿಸಲು ಬಯಸಿದರೆ ಆ ಭೂಮಿಗೆ ಮುಂಗಡವನ್ನು ನೀಡಿದ ನಂತರ ಸರ್ವೇಯರನ್ನು ಕರೆತಂದು ಆ ಜಮೀನಿನಲ್ಲಿ ನಿಮ್ಮ ಗಡಿಗಳು ಎಷ್ಟು ದೂರದಲ್ಲಿದೆ ಎಂಬುದನ್ನು ಪರಿಶೀಲಿಸಿ. ಕೆಲವೊಮ್ಮೆ ನೀವು ಭೂಮಿ ಮಾರಾಟಗಾರರು ಕಾಗದದ ಮೇಲೆ ಒಂದನ್ನು ತೋರಿಸುತ್ತೀರಿ. ಸೂಕ್ಷ್ಮವಾಗಿ ನೋಡಿದರೆ ಗಡಿ ನಿಮ್ಮದಲ್ಲ ಎಂದು ಮೂರ್ಖರಾಗುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.